Hi friends. Next method CA valuation of goodwill. Next method after AAP method means average adjusted profit method and super profit method. Next method capitalization method. So capitalization method alli ಎರಡು ಬರುತ್ತೆ, ಒಂದು capitalization of average profit and capitalization of super profit. So ನಾವು ಈ ಮೆಥಡಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂದರೆ, ನಾವು ಸೂಪರ್ ಪ್ರಾಫಿಟ್ನ ಕ್ಯಾಪಿಟಲಾಗಿ ತೊಗೊಳ್ತೀವಿ, ಕ್ಯಾಪಿಟಲೈಸ್ ಮಾಡ್ಕೊತೀವಿ. ನೆಕ್ಸ್ಟ್ ಸೂಪರ್ ಪ್ರಾಫಿಟ್ ಆರ್ ಆವರೇಜ್ ಪ್ರಾಫಿಟ್ನ ನಾವು ಕ್ಯಾಪಿಟಲೈಸ್ ಮಾಡ್ಕೊತೀವಿ. ಈ ಮೆಥಡ್ ಮೀನ್ಸ್ ಕ್ಯಾಪಿಟಲೈಸೇಷನ್ ಮೆಥಡಲ್ಲಿ. ಅಂಡರ್ ದಿಸ್ ಮೆಥಡ್ ಗುಡ್ ವಿಲ್ ಈಸ್ ಕಂಪ್ಯೂಟೆಡ್ ಬೈ ಕ್ಯಾಪಿಟಲೈಸಿಂಗ್ ಸೂಪರ್ ಪ್ರಾಫಿಟ್ ಆರ್ ಆವರೇಜ್ ಪ್ರಾಫಿಟ್ ಆ್ಯಂಡ್ ಸೂಪರ್ ಪ್ರಾಫಿಟ್ನ ನಾವು ಕ್ಯಾಪಿಟಲೈಸ್ ಮಾಡ್ಕೊಳೋದ್ರಿಂದ ನಾವು ಗುಡ್ ವಿಲ್ನ ಫೈಂಡ್ ಔಟ್ ಮಾಡ್ತೀವಿ ಆನ್ ದ ಬೇಸಿಸ್ ಆಫ್ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಸೊ ಈ ಎರಡನ್ನೂ ಕ್ಯಾಪಿಟಲೈಸ್ ಮಾಡಿಕೊಂಡು ಇದರಲ್ಲಿ ಒಂದು ಕ್ಯಾಪಿಟಲೈಸ್ ಮಾಡಿಕೊಂಡು ನಾವು ಅದನ್ನ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಮೇಲೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ಯಾಪಿಟಲೈಸೇಷನ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಮೆಥಡ್ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಎರಡು ಮೆಥಡ್ ಇದೆ, ಒಂದು ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಆರ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್. ಸೊ ಇಲ್ಲಿ ನಮಗೆ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಸಪ್ರೇಟಾಗಿ ಹೇಳ್ತಾರೆ, ಆರ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಸಪ್ರೇಟಾಗಿ ಹೇಳ್ತಾರೆ. ಫಸ್ಟು ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ಗೆ ಫಾರ್ಮುಲಾ ಏನು ಅಂತ ನೋಡೋಣ. ಗುಡ್ ವಿಲ್ ಮೀನ್ಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಸಿಕ್ಸ್ತ್ ಸ್ಟೆಪ್ಪಲ್ಲಿ ಬರುವಂಥ ಗುಡ್ ವಿಲ್ಲು ಈಸ್ ಈಕ್ವಲ್ ಟು ಆವರೇಜ್ ಪ್ರಾಫಿಟ್. ನಾವು ಫಸ್ಟ್ ಸ್ಟೆಪ್ಪಲ್ಲೇ ಸೆಕೆಂಡ್ ಸ್ಟೆಪ್ಪಲ್ಲೇ ಮಾಡಿರ್ತೀವಿ ಆವರೇಜ್ ಅಡ್ಜಸ್ಟೆಡ್ ಪ್ರಾಫಿಟು. ಸೊ ಆವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ NRR ಮೀನ್ಸ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಸೊ ನೆಕ್ಸ್ಟು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್. ಸೊ ಈ ಮೆಥಡಲ್ಲಿ ನಾವು ಸೂಪರ್ ಪ್ರಾಫಿಟ್ನ ಕ್ಯಾಪಿಟಲೈಸ್ ಆಗಿ ಮಾಡ್ಕೊತೀವಿ. ಸೊ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಸೊ ಸೂಪರ್ ಪ್ರಾಫಿಟ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅವರೇ ಕೊಟ್ಟಿರ್ತಾರೆ. ಸೂಪರ್ ಪ್ರಾಫಿಟು ನಾವು ಸ್ಟೆಪ್ 5ಅಲ್ಲಿ ಮಾಡ್ತೀವಿ. ಸೊ ಅದನ್ನು ಡಿವೈಡ್ ಮಾಡ್ಕೊಂಡು 100ಇಂದ ಮಲ್ಟಿಪ್ಲೈ ಮಾಡೋದು ನಮಗೆ ಗುಡ್ ವಿಲ್ ಸಿಗುತ್ತೆ. ಸೊ ನೆಕ್ಸ್ಟ್ ಮೆಥಡ್ ಕ್ಯಾಪಿಟಲೈಸೇಷನ್ ಆದಮೇಲೆ ನೆಕ್ಸ್ಟ್ ಮೆಥಡ್ ಆ್ಯಂಡ್ ಲಾಸ್ಟ್ ಮೆಥಡು ಆ್ಯನ್ಯುಟಿ ಮೆಥಡ್. ಸೊ ಇದು ಆ್ಯನ್ಯುಟಿ ಮೆಥಡ್ ತುಂಬ ಸಿಂಪಲ್. Under this method, goodwill is calculated on considering present value of an annuity for a given period at fixed rate of return. ಏನಪ್ಪ ಅಂದರೆ ನಾವು ಈ ಮೆಥಡಲ್ಲಿ ಗುಡ್ವಿಲ್ನ ಆನ್ ದ ಬೇಸಿಸ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿಯಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಅಂದರೆ, ಸೊ ಈಗಿರೋಂಥ ಪ್ರೆಸೆಂಟಲ್ಲಿ ನಾವು ಯಾವ ಡಿಸ್ಕೌಂಟಲ್ಲಿ ಯಾವ ರೇಟಲ್ಲಿ ನಾವು ಪ್ರಾಫಿಟ್ನ ಅರ್ನ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ ಆ್ಯನ್ಯುಟಿ ಅಂತ ಕೊಡ್ತಾರೆ, ಆ್ಯನ್ಯುಟಿ ಅಂತ ಕರೀತಾರೆ. ಫಾರ್ ಎ ಗಿವನ್ ಪೀರಿಯಡ್ ಅಟ್ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್. ಸೊ ಅವರು ಇಷ್ಟು ಇಯರ್ಗೆ ಅಂತ ಕೊಟ್ಬಿಟ್ಟು ಅದಕ್ಕೆ ರೇಟ್ ಕೂಡ ಕೊಟ್ಟಿರ್ತಾರೆ. ಸೊ ಅದರಿಂದ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ವ್ಯಾಲ್ಯೂನ ಫೈಂಡ್ ಔಟ್ ಆ್ಯನ್ಯುಟಿ ವ್ಯಾಲ್ಯೂ ಅವರೇ ಡೈರೆಕ್ಟ್ಲಿ ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ಸೂಪರ್ ಪ್ರಾಫಿಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆ್ಯನ್ಯುಟಿ ಮೆಥಡ್ ಸಿಗುತ್ತೆ. ಸೊ ಆ್ಯನ್ಯುಟಿ ಮೆಥಡ್ಗೆ ಫಾರ್ಮುಲಾ ಏನಪ್ಪ ಅಂದರೆ, ಸೊ ಲಾಸ್ಟ್ ಸ್ಟೆಪ್ಪು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಲಲ್ಲಿ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ಆ್ಯನ್ಯುಟಿ ವ್ಯಾಲ್ಯೂ. ಸೊ ಆ್ಯನ್ಯುಟಿ ವ್ಯಾಲ್ಯೂ ಅವರೇ ಡೈರೆಕ್ಟ್ಲಿ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ, ಅದನ್ನು ನಾವು ಸೂಪರ್ ಪ್ರಾಫಿಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಗುಡ್ ವಿಲ್ ಸಿಗುತ್ತೆ. ಸೊ ಈ ಎರಡರ ಬೇಸು ನಾವು ಫಸ್ಟ್ ಪ್ರಾಬ್ಲಮ್ಸ್ ನೋಡೋಣ. ಸೊ ಈ ಪ್ರಾಬ್ಲಮಲ್ಲಿ ಹೋಲ್ ಚಾಪ್ಟರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಹೋಲ್ ಚಾಪ್ಟ್ರು ಎಲ್ಲ ಮೆಥಡಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡೋವಂಥದ್ದಿದೆ. ಸೊ ಎಲ್ಲ ಮೆಥಡ್ಸು ಇನ್ಕ್ಲೂಡ್ ಆಗಿರುತ್ತೆ. ಸೊ ಫಸ್ಟ್ ನೋಡೋಣ. ಪ್ರಾಫಿಟ್ ಆ್ಯಂಡ್ 2006 ಪ್ರಾಫಿಟ್ ಆಫ್ 2006 2 lakh, 2007 1,92,000, 2008 2,08,000. ನೆಕ್ಸ್ಟ್ ಪ್ರಾಫಿಟ್ ಆಫ್ 2007 ಈಸ್ ರೆಡ್ಯೂಸ್ಡ್ ಬೈ 20,000. ಸೊ ಇದು ನಮಗೆ ಅಬ್ನಾರ್ಮಲ್ ಲಾಸ್ ಮೀನ್ಸ್ ರೆಡ್ಯೂಸ್ ಡ್ಯೂ ಟು ಸ್ಟಾಕ್ ಡಿಸ್ಟ್ರಾಯ್ಡ್ ಬೈ ಫೈರ್. ಸೊ ಫೈರಿಂದ ಡಿಸ್ಟ್ರಾಯ್ ಆಗ್ತಿರೋದ್ರಿಂದ ಇದು ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಆದರೆ ನಾವು ಯಾವಾಗಲೂ ಆ್ಯಡ್ ಮಾಡಬೇಕು ಪ್ರಾಫಿಟ್ ಜೊತೆಗೆ. ಆ್ಯಂಡ್ ಪ್ರಾಫಿಟ್ ಆಫ್ 2006 ಇನ್ಕ್ಲೂಡಿಂಗ್ ಎ ನಾನ್ ರೆಕರಿಂಗ್ ಇನ್ಕಮ್ ಆಫ್ 12,000. ಸೊ ನಾನು ಆಲ್ರೆಡಿ ಹೇಳಿದ್ದೆ, ನಾನ್ ರೆಕರಿಂಗ್ ಇನ್ಕಮ್ನು ಕೂಡ ನಾವು ಲೆಸ್ ಮಾಡಬೇಕು. ಯಾಕೆ ಅಂದರೆ ಅದು ಮುಂದೆ ಫ್ಯೂಚರಲ್ಲಿ ಕೂಡ ಯಾವಾಗಲೂ ಇನ್ಕಮ್ ಬರ್ತಾ ಇರಲ್ಲ. ಸೊ ಯಾವಾಗಲೂ ಅಪರೂಪಕ್ಕೆ ಒಂದ್ಸಲ ಬರೋದನ್ನು ನಾವು ಅದನ್ನು ಲೆಸ್ ಮಾಡ್ತೀವಿ, ಯಾವಾಗಲೂ ಬರೋವಂಥ ಇನ್ಕಮ್ನ ನಾವು ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ನಾನ್ ರೆಕರಿಂಗ್ ಇನ್ಕಮ್ ಆಗಿರೋದನ್ನು ನಾವು ಪ್ರಾಫಿಟಲ್ಲಿ ಲೆಸ್ ಮಾಡಬೇಕು 2006 ಇಯರಲ್ಲಿ. ಸೊ ಈ ಅಬ್ನಾರ್ಮಲ್ ಲಾಸ್ನ 2007 ಇಯರಲ್ಲಿ ನಾವು ಆ್ಯಡ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟು ಪ್ರಾಫಿಟ್ ಆಫ್ 2008 ಇನ್ಕ್ಲೂಡ್ 8,000 ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಸೊ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಕೂಡ ನಾನ್ ರೆಕರಿಂಗ್ ಇನ್ಕಮು. ಸೊ ಇದು ಕೂಡ ಯಾವಾಗಲೂ ಬರಲ್ಲ ಇನ್ಕಮು. ಸೊ ಆ ಥರ ಇನ್ಕಮ್ನು ಕೂಡ ನಾವು ಲೆಸ್ ಮಾಡ್ತೀವಿ 2008 ಇಯರಲ್ಲಿ. ನೆಕ್ಸ್ಟು ಎ ಸ್ಟಾಕ್ ಈಸ್ ನಾಟ್ ಇನ್ಶೂರ್ಡ್ ಆ್ಯಂಡ್ ಇಟ್ ಈಸ್ ಥಾಟ್ ಕ್ರೂಡೆಡ್ ಟು ಇನ್ಶೂರ್ ದ ಸ್ಟಾಕ್ ಇನ್ ಫ್ಯೂಚರ್ ಆ್ಯಂಡ್ ದೇರ್ ಎಕ್ಸ್ಪೆಕ್ಟೆಡ್ ಪ್ರೀಮಿಯಮ್ ಆಫ್ 2,000 per annum. ಸೊ ಇಲ್ಲೇನಾಯ್ತಪ್ಪ ಅಂದರೆ ಫೈರ್ ಆಕ್ಸಿಡೆಂಟಲ್ಲಿ ಅವ್ರಿಗೆ ಸ್ಟಾಕ್ ಡಿಸ್ಟ್ರಾಯ್ ಆಯಿತು. ಸೊ ಅವ್ರು ಅವಾಗ ಇನ್ಶೂರೆನ್ಸ್ ಮಾಡಿರಲಿಲ್ಲ. ಸೊ ಈ ಥರ ಡಿಸ್ಟ್ರಾಯ್ ಆದಮೇಲೆ ಅವರು ಇನ್ಶೂರೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಸೊ ಅದಕ್ಕೆ ಅವ್ರ ಪ್ರೀಮಿಯಮು 2,000 ಅಂತ
ಫಿಕ್ಸ್ ಮಾಡ್ತಾರೆ. ಸೊ ಇದು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಇನ್ ಫ್ಯೂಚರ್ ಆಗಿರೋದ್ರಿಂದ ಮೀನ್ಸ್ ಮುಂದಕ್ಕೂ ಫ್ಯೂಚರಲ್ಲೂ ಕೂಡ ಎಕ್ಸ್ಪೆನ್ಸಸ್ ಆಗೋದ್ರಿಂದ ನಾವು ಇದನ್ನು ಲೆಸ್ ಮಾಡ್ತೀವಿ. ನೆಕ್ಸ್ಟು ಫಿಫ್ತ್ ಒನ್, ನಾರ್ಮಲ್ ರೇಟ್ ಆಫ್ ರಿಟರ್ನ್ 10%. ಸೊ ಅವರು ಆಲ್ರೆಡಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ 10%. ನೆಕ್ಸ್ಟು ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇಲ್ಲಿ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡು ಕೂಡ ಅವರೇ ಡೈರೆಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಯಾವುದೇ ರೀತಿ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಆಫ್ 1 ರೂಪಿ ಫಾರ್ 5 years at 10% ಈಸ್ 3.78. 5 yearsಗೆ 1 ರೂಪಿ ಅಂತ ಡಿಸೈಡ್ ಮಾಡಿ. ಸೊ ಅದು ಅಟ್ 10%. ಸೊ 5 yearsಗೆ 1 ರೂಪಿ ಅಂತ ಡಿಸೈಡ್ ಮಾಡಿ ಅಟ್ 10% ರೇಟಲ್ಲಿ ತೊಗೊಂಡ್ರೆ ನಮಗೆ ಆ್ಯನ್ಯುಟಿ ವ್ಯಾಲ್ಯೂ 3.78 ಬರುತ್ತೆ. ಅವರು ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಸೊ ಆ್ಯನ್ಯುಟಿ ವ್ಯಾಲ್ಯೂ ಅಂದರೆ 3.78. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಫಸ್ಟ್ ಒನ್, ಆ್ಯಸ್ ಪರ್ 5 years ಆಫ್ ಸೂಪರ್ ಪ್ರಾಫಿಟ್, 5 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್. ಸೊ ಇದು ಸೂಪರ್ ಪ್ರಾಫಿಟ್ ಮೆಥಡ್ ಬರುತ್ತೆ. ನೆಕ್ಸ್ಟು ಆ್ಯಸ್ ಪರ್ 3 years ಪರ್ಚೇಸ್ ಆಫ್ ಆ್ಯಾವ್ರೇಜ್ ಪ್ರಾಫಿಟ್. ಸೊ ಇದು ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ಬರುತ್ತೆ. ನೆಕ್ಸ್ಟು ಆ್ಯಸ್ ಪರ್ ಕ್ಯಾಪಿಟಲೈಸೇಷನ್ ಆಫ್ ಆ್ಯಾವ್ರೇಜ್ ಪ್ರಾಫಿಟ್, ಆ್ಯಸ್ ಪರ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್. ಸೊ ಇದು ಎರಡು ಕ್ಯಾಪಿಟಲೈಸೇಷನ್ ಮೆಥಡಲ್ಲಿ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಆ್ಯಸ್ ಪರ್ ಆ್ಯನ್ಯುಟಿ ಮೆಥಡ್. ಸೊ ಇದು 4th ಮೆಥಡ್. ಸೊ ಈಗ ನಾವು ಇದೊಂದು ಪ್ರಾಬ್ಲಮಲ್ಲಿ ಹೋಲ್ ಚಾಪ್ಟರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಹೋಲ್ ಚಾಪ್ಟರ್ ಇನ್ಕ್ಲೂಡ್ ಆಗಿದೆ. ಸೊ ಮೀನ್ಸ್ ಎಲ್ಲ ಮೆಥಡ್ಸಲ್ಲೂ ಕೂಡ ಒಂದೇ ಪ್ರಾಬ್ಲಮಲ್ಲಿ ಕೇಳಿದ್ದಾರೆ. ಸೊ ಈ ಥರ ಕಾಂಬಿನೇಷನ್ಸ್ ಕೇಳ್ತಾರೆ 14 ಮಾರ್ಕ್ಸ್ಗೆ. ಫಸ್ಟು ಸೊಲ್ಯೂಷನ್ ಮಾಡೋಣ. ಸ್ಟೆಪ್ 1, ಅಡ್ಜಸ್ಟೆಡ್ ಪ್ರಾಫಿಟ್. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋಕ್ಕೆ ಫಸ್ಟು ಪ್ರಾಫಿಟ್ಸ್. ಸೊ 3 years ಪ್ರಾಫಿಟ್ಟು 2 lakh, 1,92,000 ಆ್ಯಂಡ್ 2,08,000. ಸೊ ನಮಗೆ 2007 ನಮಗೆ ಒಂದು ಫೈರ್ ಆಕ್ಸಿಡೆಂಟ್ ಆಗಿದೆ. ಸೊ ಅದರಿಂದ 20,000 ಅಮೌಂಟು ಲಾಸ್ ಆಗ್ತಾಯಿದೆ. ಸೊ ನಾವು ಅದನ್ನು ಆ್ಯಡ್ ಮಾಡ್ಕೊಬೇಕು. ಯಾಕೆಂದರೆ ಇದು ಅಬ್ನಾರ್ಮಲ್ ಲಾಸ್ ಆಗಿದೆ 2007 ಆ್ಯಂಡ್ 2006 ಒಂದು ನಾನ್ ರೆಕರಿಂಗ್ ಇನ್ಕಮ್ ಇದೆ, ಅದನ್ನು ನಾವು ಲೆಸ್ ಮಾಡ್ಕೊಬೇಕು. ಸೊ ಇಲ್ಲಿ ಆ್ಯಡ್ ಐಟಮ್ಸ್ ಒಂದೇ ಇರೋದ್ರಿಂದ ಅಬ್ನಾರ್ಮಲ್ ಲಾಸು ಅವ್ರ ಫೈರ್ ಆಕ್ಸಿಡೆಂಟು 2007 ಇಯರಲ್ಲಿ 20,000 ಸ್ಟಾಕು ಡೆಸ್ಟ್ರಾಯ್ ಆಗ್ತಾಯಿದೆ. ಸೊ ಇದನ್ನು ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಫಸ್ಟ್ ಟೋಟಲ್ ಮಾಡ್ಬೋಣ ಆ್ಯಡ್ ಐಟಮ್ಸ್ನೆಲ್ಲ. 2 lakh, 2,12,000, 2,08,000. ನೆಕ್ಸ್ಟು ಲೆಸ್ ಐಟಮ್ಸ್ ಯಾವುದಿದೆ ಅಂತ ನೋಡ್ಕೊಬೇಕು. 2006 ಇಯರಲ್ಲಿ ನಾನ್ ರೆಕರಿಂಗ್ ಇನ್ಕಮು 12,000 ಇದೆ. ಸೊ ಇದನ್ನೆಲ್ಲ ಲೆಸ್ ಮಾಡ್ಕೊಬೇಕು. ನೆಕ್ಸ್ಟು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟು 2008 8,000 ಇದೆ. ಸೊ ಅದನ್ನು ಕೂಡ ಲೆಸ್ ಮಾಡ್ಕೊಬೇಕು. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅವರು, ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದು ಯಾವ ಇಯರ್ಗೆ ಅಂತ ಮೆನ್ಷನ್ ಮಾಡಿಲ್ಲ, ಎಲ್ಲ ಇಯರ್ಗೂ ಬರೋಂಥ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ನಾವು ಇದನ್ನು ಕೂಡ ಲೆಸ್ ಮಾಡ್ತಾಯಿದ್ದೀವಿ. ಸೊ ಇದಿಷ್ಟನ್ನು ಲೆಸ್ ಮಾಡಿ ಟೋಟಲ್ ಮಾಡಿದ್ರೆ ನಮಗೆ 1,86,000 2006 ಇಯರಲ್ಲಿ, 2007 2,10,000 ಆ್ಯಂಡ್ 1,98,000 ಅಡ್ಜಸ್ಟೆಡ್ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟು 3 years ಆಫ್ ಪರ್ಚೇಸ್ ಆಫ್ ಆ್ಯಾವ್ರೇಜ್ ಪ್ರಾಫಿಟ್ ಕೇಳಿರೋದ್ರಿಂದ ಆ್ಯಾವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಸೆಕೆಂಡ್ ಮೆಥಡ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಆಫ್ 3 years ಡಿವೈಡೆಡ್ ಬೈ 3. ಸೊ 1,86,000 ಪ್ಲಸ್ 2,10,000 ಪ್ಲಸ್ 1,98,000. ಸೊ ಎಷ್ಟು ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ದಾರೆ ಅಂದರೆ ನಮಗೆ 3 years ಕೊಟ್ಟಿದ್ದಾರೆ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ, ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ 5,94,000 ಡಿವೈಡೆಡ್ ಬೈ 3 ಮಾಡಿದ್ರೆ AAP ಮೀನ್ಸ್ ಆ್ಯಾವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ 1,98,000 ಬರುತ್ತೆ. ನೆಕ್ಸ್ಟು ಸ್ಟೆಪ್ 3, ಆ್ಯಾವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡು ಅವರೇ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ರೀತಿ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟಿ ಮಾಡೋ ಅವಶ್ಯಕತೆ ಇಲ್ಲ. 6-10 lakh ಡೈರೆಕ್ಟ್ಲಿ ಬಿಡ್ಕೊಳ್ಳೋಣ. ನೆಕ್ಸ್ಟು ಸ್ಟೆಪ್ 4, ನಾರ್ಮಲ್ ಪ್ರಾಫಿಟ್. ಇವರು ಸೂಪರ್ ಪ್ರಾಫಿಟ್ ಮೆಥಡಲ್ಲೂ ಕೇಳಿರೋದ್ರಿಂದ ನಾವು ಸ್ಟೆಪ್ಪು 5 ಸೂಪರ್ ಪ್ರಾಫಿಟ್ವರೆಗೂ ಕೂಡ ನಾವು ಮಾಡಲೇಬೇಕು. ಸೊ ನಾರ್ಮಲ್ ಪ್ರಾಫಿಟ್ಗೆ ಫಾರ್ಮುಲಾ NP ಮೀನ್ಸ್ ನಾರ್ಮಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು AC ಮೀನ್ಸ್ ಆ್ಯಾವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು NRR ಮೀನ್ಸ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ 100. ಸೊ ಆ್ಯಾವ್ರೇಜ್ ಕ್ಯಾಪಿಟಲ್ ಎಷ್ಟಿದೆ 16 lakh ಇದೆ ಇಂಟು NRR. ಸೊ NRR 10% ಇದೆ. ಸೊ NRR 10% ಡಿವೈಡೆಡ್ ಬೈ 100 ಮಾಡಿದ್ರೆ ನಾರ್ಮಲ್ ಪ್ರಾಫಿಟ್ ನಮಗೆ 1,60,000 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ಗೆ ಫಾರ್ಮುಲಾ ಆ್ಯಾವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಸೊ ಆ್ಯಾವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ನಾವು ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ 1,98,000 ಮೈನಸ್ ನಾರ್ಮಲ್ ಪ್ರಾಫಿಟ್ಟು 1,60,000 ಮಾಡಿದ್ರೆ ನಮಗೆ ಸೂಪರ್ ಪ್ರಾಫಿಟ್ ಬರುತ್ತೆ. ಸೊ ಸೂಪರ್ ಪ್ರಾಫಿಟ್ಟು 38,000 ಬಂತು. ಸೊ ಈಗ ನಾವು ಸ್ಟೆಪ್ಸು 6 ಅವರು ನಮಗೆ 5 ಮೆಥಡ್ಸಲ್ಲೂ ಕೂಡ ಅವರು ನಮಗೆ ಗುಡ್ ವಿಲ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾವು ಸ್ಟೆಪ್ 6 ಅಂತ ಗುಡ್ ವಿಲ್ ಅಂತ ಹಾಕ್ಬಿಟ್ಟು ಸೊ ಒಂದೊಂದೇ ಮೆಥಡ್ ನಾವು ಫಸ್ಟು ಸೊಲ್ಯೂಷನ್ ಮಾಡ್ಕೊತಾ ಹೋಗಬೇಕು. ಫಸ್ಟು ಮೆಥಡ್ ಅವ್ರು ಕೇಳಿರೋದು ಸೂಪರ್ ಪ್ರಾಫಿಟ್. 5 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಕೇಳಿದ್ದಾರೆ. ಸೊ ಸೂಪರ್ ಪ್ರಾಫಿಟ್ ಮೆಥಡ್ ಫಸ್ಟ್ ಮಾಡಬೇಕು. ಸೊ ಫಸ್ಟ್ ಒನ್ನು ಸೂಪರ್ ಪ್ರಾಫಿಟು. ಸೂಪರ್ ಪ್ರಾಫಿಟ್ ಫಾರ್ಮುಲಾ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ಸೊ ನಾವು ಆಲ್ರೆಡಿ ಸೂಪರ್ ಪ್ರಾಫಿಟು 38,000 ಕ್ಯಾಲ್ಕುಲೇಟ್ ಮಾಡಿದ್ವಿ ಇಂಟು 5 years ಕೊಟ್ಟಿದ್ದಾರೆ ಅವರು. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಗುಡ್ ವಿಲ್ಲು ಸೂಪರ್ ಪ್ರಾಫಿಟ್ ಮೆಥಡಲ್ಲಿ 1,90,000 ಬರುತ್ತೆ. ಸೊ ನೆಕ್ಸ್ಟ್ ಮೆಥಡ್ ಅವ್ರು ಏನು ಕೇಳಿರುತ್ತೆ,
ಆ್ಯಸ್ ಪರ್ 3 years ಪರ್ಚೇಸ್ ಆಫ್ ಆವ್ರೇಜ್ ಪ್ರಾಫಿಟ್. ಸೊ ಆವ್ರೇಜ್ ಪ್ರಾಫಿಟ್ ಮೇಲೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂಡರ್ ಆವ್ರೇಜ್ ಪ್ರಾಫಿಟ್ ಮೆಥಡ್. ಸೊ ಅದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ ಗುಡ್ ವಿಲ್ ಈಸ್ ಈಕ್ವಲ್ ಟು ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ಸೊ ಇಲ್ಲಿ ಆಲ್ರೆಡಿ ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿದ್ದೀವಿ. ನಂಬರ್ ಆಫ್ ಇಯರ್ಸು 3 years ಕೊಟ್ಟಿದ್ದಾರೆ. ಸೊ 1,98,000 ಇಂಟು 3 ಮಾಡಿದ್ರೆ ಗುಡ್ ವಿಲ್ 5,94,000 ಬರುತ್ತೆ. ಸೊ ನೆಕ್ಸ್ಟ್ ಮೆಥಡ್ ಏನು ಕೇಳಿದ್ದಾರೆ, ಆ್ಯಸ್ ಪರ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್. ಸೊ ಕ್ಯಾಪಿಟಲೈಸೇಷನ್ ಮೆಥಡಲ್ಲಿ ಅದರಲ್ಲಿ ಫಸ್ಟ್ ಒನ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್ ಕೇಳಿದರೆ. ಸೊ ಇದರಲ್ಲಿ ಫಾರ್ಮುಲಾ ಏನಪ್ಪ ಅಂದರೆ ಗುಡ್ ವಿಲ್ ಈಸ್ ಈಕ್ವಲ್ ಟು ಆವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ NRR ಇಂಟು 100. ಸೊ ಆವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. 1,98,000 ಡಿವೈಡೆಡ್ ಬೈ NRR ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 10% ಇಂಟು 100 ಮಾಡಿದ್ರೆ ನಮಗೆ ಗುಡ್ ವಿಲ್ 19,80,000 ಬರುತ್ತೆ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್. ಸೊ ನೆಕ್ಸ್ಟ್ ಮೆಥಡು ಆ್ಯಸ್ ಪರ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್. ಸೊ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟಲ್ಲಿ ಮೆಥಡಲ್ಲಿ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ NRR ಇಂಟು 100. ಸೊ ಸೂಪರ್ ಪ್ರಾಫಿಟ್ ಆಲ್ರೆಡಿ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ 38,000. ಸೊ ಇಂಟು ಡಿವೈಡೆಡ್ ಬೈ NRR 10% ಅವರಿಗೆ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ ಇಂಟು 100 ಮಾಡಿದ್ರೆ ನಮಗೆ ಗುಡ್ ವಿಲ್ ಈಸ್ ಈಕ್ವಲ್ ಟು 3,80,000 ಬರುತ್ತೆ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ನೆಕ್ಸ್ಟ್ ಒನ್ನು ಲಾಸ್ಟ್ ಒನ್ನು ಆ್ಯಸ್ ಪರ್ ಆ್ಯನ್ಯುಟಿ ಮೆಥಡ್. ಸೊ ಆ್ಯನ್ಯುಟಿ, ಸೊ ಲಾಸ್ಟ್ ಮೆಥಡು ಆ್ಯನ್ಯುಟಿ ಮೆಥಡು. ಸೊ ಈ ಪ್ರಾಬ್ಲಮಲ್ಲಿ ಈ ಚಾಪ್ಟ್ರಲ್ಲಿ ಬರೋವಂಥ ಲಾಸ್ಟ್ ಮೆಥಡು. ಸೊ ಇದಕ್ಕೆ ಫಾರ್ಮುಲಾ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ಆ್ಯನ್ಯುಟಿ ವ್ಯಾಲ್ಯೂ. ಸೂಪರ್ ಪ್ರಾಫಿಟ್ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ವಿ 38,000 ಇಂಟು ಆ್ಯನ್ಯುಟಿ ವ್ಯಾಲ್ಯೂ ನಾವು ಯಾವ್ದು ತೊಗೊಬೇಕು. ಸೊ ಅವರೇ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದಾರೆ. 5 yearsಗೆ ₹1 ಅಂತ ತೊಗೊಂಡು ಅಟ್ 10% ರೇಟಲ್ಲಿ ತೊಗೊಂಡ್ರೆ ಆ್ಯನ್ಯುಟಿ ವ್ಯಾಲ್ಯೂ 3.78 ಅಂತ ಅವರೇ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಆ್ಯನ್ಯುಟಿ ವ್ಯಾಲ್ಯೂ ಅಂತ ಟ್ರೀಟ್ ಮಾಡಿ ಆ್ಯನ್ಯುಟಿ ವ್ಯಾಲ್ಯೂ 3.78. ಸೊ ಈ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಗುಡ್ ವಿಲ್ಲು 1,43,640 ಬರುತ್ತೆ ಅಂಡರ್ ಆ್ಯನ್ಯುಟಿ ಮೆಥಡ್. ಸೊ ಇದಿಷ್ಟು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ನಲ್ಲಿ ಬರೋವಂಥ ಎಲ್ಲ ಮೆಥಡ್ಸು 4 ಮೆಥಡ್ಸು ಆವ್ರೇಜ್ ಪ್ರಾಫಿಟ್ ಮೆಥಡು, ಸೂಪರ್ ಪ್ರಾಫಿಟ್ ಮೆಥಡು ಆ್ಯಂಡ್ ಕ್ಯಾಪಿಟಲೈಸೇಷನ್ ಮೆಥಡಲ್ಲಿ 2 ಬರುತ್ತೆ ಆ್ಯಂಡ್ ಲಾಸ್ಟ್ ಒನ್ನು ಆ್ಯನ್ಯುಟಿ ಮೆಥಡ್. ಥ್ಯಾಂಕ್ ಯು ಫ್ರೆಂಡ್ಸ್.